ಹಾಯ್ ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಸರ್ಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಿಜಕ್ಕೂ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಇದೊಂಥರ ಬೇಸರದ ಸಂಗತಿ. ಹೌದು, ಭಾರತ ಕಂಡ ಶ್ರೇಷ್ಠ ಆಟಗಾರ, ಇವರ ಆಟಕ್ಕೆ ಎದುರಾಳಿಗಳು ಕೂಡ ಸೈಲೆಂಟ್ ಆಗಿ ಬಿಡ್ತಾರೆ. ಇವರು ಅಜಾತ ಶತ್ರು ಒಳಗೊಂಡಿರುವ ಆಟಗಾರ ಮತ್ತು ಸೌಮ್ಯ ಸ್ವಭಾವಕ್ಕೆ ಇವರೇ ಎತ್ತಿದ ಕೈ. ಇವರು ತಂಡದಲ್ಲಿ ಇದ್ರೆ ಯಾವ ಒಬ್ಬ ಆಟಗಾರ ಕೂಡ ಅಸಭ್ಯ ವರ್ತನೆ ಮಾಡಲು ಅಸಾಧ್ಯ. ಅದು ತಮ್ಮದೇ ತಂಡ ಆಗಲಿ ಇಲ್ಲ ಎದುರಾಳಿ ತಂಡಗಳ ಬೇಕಾದರೂ ಆಗಲಿ. ಒಂದು ಕಡೆ ನೋಡ್ತಾ ಇದ್ರೆ ಎಷ್ಟೋ ಬಾರಿ ರಾಹುಲ್ ದ್ರಾವಿಡ್ ಅವರ ರೀಪ್ಲೇಸ್ಮೆಂಟ್ ಅಂತಾನೆ ಎಲ್ಲ ಕರೀತಾ ಇದ್ರು. ಹೌದು, ನಿಜಕ್ಕೂ ಇವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಜಿಂಕ್ಯ ರಹಾನೆ. ಇದು ನಿಜಕ್ಕೂ ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರದ ಸಂಗತಿ. ಯಾಕಂತಂದ್ರೆ ಅಜಿಂಕ್ಯ ರಹಾನೆ ಅವರು ಎಲ್ಲಾ ವಿಭಾಗಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. ಹೌದು, ಅದು ಸಾಮಾನ್ಯವಾಗಿ ಅಲ್ಲ ಸ್ನೇಹಿತರೆ, ತುಂಬಾ ಅಳುತ್ತಲೇ ತುಂಬಾ ಬೇಸರದಿಂದ ನಿವೃತ್ತಿ ಘೋಷಿಸಿದ್ದಾರೆ. ಇದು ನಿಜಕ್ಕೂ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳಿಗೂ ಬೇಸರದ ಸಂಗತಿ. ಮುಖ್ಯವಾಗಿ ನನಗಂತೂ ಕೂಡ ವೈಯಕ್ತಿಕವಾಗಿ ತುಂಬಾ ಬೇಸರ ತಂದುಕೊಟ್ಟಿದೆ. ಭಾರತ ತಂಡಕ್ಕೆ ಅವರ ಕೊಡುಗೆ ಅತಿ ಮುಖ್ಯವಾದದ್ದು. ತುಂಬಾನೇ ಆಸೆ ಇಟ್ಕೊಂಡು ತುಂಬಾನೇ ಹೋಪ್ ಇಟ್ಕೊಂಡು ಭಾರತ ತಂಡಕ್ಕೆ ಮತ್ತೆ ಮರಳ್ತೇನೆ, ಭಾರತ ತಂಡದ ಪರ ಮತ್ತೆ ಕ್ರಿಕೆಟ್ ಆಡ್ತೇನೆ, ಭಾರತ ತಂಡದ ಪರ ಮತ್ತೆ ಉತ್ತಮದ ಸ್ಕೋರ್ ಗಳಿಸ್ತೇನೆ ಅಂತ ಆಸೆ ಇಟ್ಕೊಂಡವರು. ಆದ್ರೆ ಇದೆಲ್ಲವೂ BCCIಗಾಗಲಿ ಭಾರತ ತಂಡದ ಸೆಲೆಕ್ಷನ್ ಕಮಿಟಿಗಾಗಲಿ ಎಲ್ಲೂ ಕಾಣಿಸಲಿಲ್ಲ. ಇವಾಗಿರೋ ಭಾರತ ತಂಡ ಸೆಲೆಕ್ಷನ್ ಕಮಿಟಿ ನೋಡ್ತಾ ಇದ್ರೆ ರಹಾನೆಯಲ್ಲಿ ಇವಾಗಿರೋ ಆಟಗಾರರು ಕೂಡ ತಂಡದಲ್ಲಿ ಸ್ಥಾನ ಗಳಿಸಲು ತುಂಬಾ ಕಷ್ಟವಾಗಿದೆ. ಹೌದು, ಇದೆಲ್ಲ ಎದುರು ನೋಡ್ತಾ ಇದ್ರೆ ರಹಾನೆ ಅವರು ಒಂದ್ ರೀತಿ ನಿವೃತ್ತಿ ಘೋಷಿಸೋದೇ ಉತ್ತಮ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ಇದೆಲ್ಲ ಯೋಚನೆ ಮಾಡಿಕೊಂಡು ಬೇಸರದಿಂದಾನೆ ಅಳುತ್ತಲೇ ಅಜಿಂಕ್ಯ ರಹಾನೆ ಅವರು ನಿವೃತ್ತಿ ಘೋಷಿಸಿದ್ದಾರೆ.